ಸರ್ ಈಗ ಆಕ್ಟಿಂಗ್ ಮಾಡಬೇಕು ಬಿಕಾಸ್ ಯಶ್ ಅವ್ರ ಜೊತೆ ನೀವು ಕಿರಾತಕದಿಂದನೂ ಕೂಡ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲೋ ಒಂದ್ ಕಡೆ ಕಾಣಿಸ್ಕೋಬೇಕು ಆಕ್ಟ್ ಮಾಡಬೇಕು ಅಂತ ಯಾವ ಕ್ಷಣದಲ್ಲೂ ಅನ್ಸಿಲ್ವಾ ಸರ್? ಅದು ನೆಕ್ಸ್ಟ್ ರವಿ ಸರ್ ಅದನ್ನು ಓ ನೆಕ್ಸ್ಟ್ ಅವರ ಡೈರೆಕ್ಷನ್ ಅಲ್ಲಿ 5 ಪಿಕ್ಚರ್ ಡೈರೆಕ್ಷನ್ ಇದೆ. ಸೊ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಸೂಪರ್ ಫ್ಯಾಂಟಾಸ್ಟಿಕ್. ಮಾಡ್ತಾ ಇದ್ವಿ. ಯಶ್ ಅವ್ರ ಜೊತೆಗೆ ಟಾಕ್ಸಿಕಲ್ ಎಲ್ಲಾದ್ರೂ ಏನಾದ್ರೂ ಸಸ್ಪೆನ್ಸ್ ಇಟ್ಟಿದ್ದೀರಾ? ಅವರು ಬೈತಾರೆ ನಂಗೆ, ಅಂದ್ರೆ ಕೂದಲೆಲ್ಲ ಇದ್ದು ಇದೆಲ್ಲ ಇತ್ತಲ್ಲ, ನೋಡಿರ್ತೀರಾ ನೀವು. ನಾವು ಲಾಸ್ಟ್ ಟೈಮ್ ನೋಡಿ. ನೀನೇನ್ ಸಿಂಗರ ರೌಡಿ ಹಿಂಗಿದ್ಯಾ, ಓಕೆ ನಮ್ ಸಿನಿಮಾಲ್ ನೀನ್ ಹಾಕೊಬೋದು. ಇಲ್ಲ ನಾ ಅದ್ ಮಾಡ್ಸಕ್ ಟೈಮ್ ಇಲ್ಲ, ಅದು ಮಾಡಿಸ್ಬೇಕು. ಸರಿ ಹೋಗ್ ಮೊದ್ಲು ಜಿಮ್ಗೆ ಹೋಗು ಅಂತಾರೆ. ಓಕೆ ಅಯ್ಯೋ ಆತರ. ಜಿಮ್ಗೆ ಏನಕ್ಕೆ? ಇದು ಹೊಟ್ಟೆ ಕರಗ್ಸು, ಟೈಮ್ ಮಲಗು, ಎಲ್ಲಾಗುತ್ತೆ ನಮ್ ಕೈಲಿ ಆಗಲ್ಲ. ಎಷ್ಟು ಕೆಲಸ ಇಟ್ಕೊಂಡು ಆಗಲ್ಲ, ಹಂಗಾಗಿ ವರ್ಕು. ಓಕೆ ಸೂಪರ್ ಸರ್. ಇವಾಗ ಯಶ್ ಅವ್ರನ್ನ ನೀವು ಕಿರಾತಕದಿಂದ ಟಾಕ್ಸಿಕ್ ವರ್ಗೂ ಕೂಡ ನೋಡಿದೀರಾ. ನಾವು ಅಲ್ಲಿಂದ ಇಲ್ಲಿವರೆಗೂ ನೋಡಿದಾಗ ಮೊನ್ನೆ ಬ್ಯಾಂಗ್ಳೂರಲ್ಲಿ ಒಂದು ಈವೆಂಟ್ ನಡೀತು, ಪ್ಯಾನ್ ಇಂಡಿಯಾ ಈವೆಂಟ್. ಅಲ್ಲಿ ನೋಡಿದಾಗ ಅವರು ಬಿಫೋರ್ ಮೈ ಇಂಗ್ಲಿಷ್ ಸೊ ಅದೆಲ್ಲ ಕೇಳಿದಾಗ ನಮ್ ಯಶ್ ಆಗುಳ್ತಿದ್ದಾರೆ. ಅವ್ರು ನಮ್ ಕನ್ನಡ ಯಶ್ ಆಗಿ ಅಷ್ಟು ಎತ್ತರಕ್ಕೆ ಬೆಳೆದ್ರು ಕೂಡ ಆ ಹಿಂದಿನದನ್ನ ಎಲ್ಲವನ್ನೂ ಕೂಡ ಅದು ಆ ಒಂದು ವೇದಿಕೆ ಮೇಲೆ ಹೇಳ್ತಾರೆ, ನೆನ್ಪಿಟ್ಕೊಂಡು ಅಂದ್ರೆ ದಟ್ ಇಸ್ ಗ್ರೇಟ್. ಹಳೇದು ಯಾವ್ದು ಮರ್ತಿಲ್ಲ, ಹಳೆ ಫ್ರೆಂಡ್ಸ್ ಯಾರನ್ನೂ ಮರ್ತಿಲ್ಲ. ಸೊ ಯಾರ ಜೊತೆ ಎಷ್ಟು ಸಲಿಗೆ ಆಗಿದ್ರೋ ಇವತ್ತಿಗೂ ಹಾಗೆ ಇದ್ದಾರೆ. ಸೊ ಮುಂಬೈಗೆ ಹೋದಾಗ್ಲೂ ಅಷ್ಟೇ, ಎಲ್ಲ ಅವ್ರ ಹಳೆ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಇದ್ರು. ನಾವು ಅಲ್ಲಿ ಹೋದಾಗ ಇದು ಮುಂಬೈಯಾ ಇದೆ ಬೆಂಗಳೂರ ಅನಿಸ್ತಿತ್ತು, ಯಾಕಂದ್ರೆ ಅಷ್ಟು ಜನ ಕನ್ನಡದವ್ರು ಇರ್ತಿದ್ರು. ಟಿಫನ್ಗೆ ಏನೋ ಸೇರ್ಬೇಕಾದ್ರೆ ಸಾಯಂಕಾಲ ಕಾಫಿ ಎಲ್ಲ ಅಷ್ಟು ಜನ, ಒಂದು 20-25 ಜನ ಕನ್ನಡದವ್ರು ಇರ್ತಾರೆ. ಅಂದ್ರೆ ನಮ್ಮ ಸೂರಿ ಸರ್ ಇರ್ಬೋದು, ಕಾರ್ತಿಕ್ ಅವರು, ಸೊ ಎಲ್ಲರೂ. ಎಸ್ ಸರ್ ಅವರ ಡ್ರಾಮಾ ಫ್ರೆಂಡ್ಸ್ ಇದ್ರಲ್ಲ, ಡ್ರಾಮಾ ಟೈಮ್ ಫ್ರೆಂಡ್ಸ್, ಅವರೆಲ್ಲ ಇದ್ರು. ಫ್ಯಾಂಟಾಸ್ಟಿಕ್ ಅಲ್ಲ ಅಂದ್ರೆ ಅವರು ಜೊತೆಯಾಗಿ ನಮ್ಮ ಕನ್ನಡನ ಕರ್ಕೊಂಡು ಹೋಗೋದ್ರ ಜೊತೆಗೆ ಕನ್ನಡಿಗರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಗ್ರೇಟ್ ಅಂತ ಹೇಳ್ಬೋದು ಸರ್. ನಿಜಕ್ಕೂ ನಮ್ಮವ್ರನ್ನ ಬೆಳೆಸೋದು ಮೀನು ನಿಜ. ಯಾಕಂದ್ರೆ ಒಂದು ಜಾಗಕ್ಕೆ ಕೂತ್ಮೇಲೆ ಇಲ್ಲಿ ಮರ್ತೋಗ್ಬಿಟ್ರೆ ಇಲ್ಲಿನ ಪರಿಸ್ಥಿತಿ ಹಂಗೆ. ಅವರು ಹೋಗ್ತಾವ್ರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾವ್ರೆ ಅಷ್ಟೇ. ಮತ್ತೆ ರುಕ್ಮಿಣಿ ಅವ್ರನ್ನು ಕೂಡ ತಗೊಂಡಿರುವಂತ, ಅದು ಕೂಡ ಖುಷಿ ಪಡುವಂತ ವಿಚಾರ. ಹೌದು, ರುಕ್ಮಿಣಿ ಅವ್ರು ತುಂಬಾ ಬಿಸಿ ಇದಾರಲ್ಲ, ತುಂಬಾ ಹೌದು ಎಲ್ಲ ಬ್ಯಾಕ್ ಟು ಬ್ಯಾಕ್. ಖುಷಿ ಆಗುತ್ತೆ, ನಮ್ಮವರು ಒಂದು ಎತ್ತರಕ್ಕೆ ಬೆಳೆಯೋದು ನೋಡಿದಾಗ ಒಂದು ಖುಷಿ ಆಗುತ್ತೆ. ಸರಿನಾ, ಬ್ಯಾಂಕಾಕ್ ಅಲ್ಲಿ ನಡೆದಂತಹ ಒಂದು ಏನು ಸಾಂಗ್ ಪರ್ಪಸ್ಗೋಸ್ಕರ ಸಿಂಫನಿ ಆರ್ಕೆಸ್ಟ್ರಾ 100 ಪೀಸ್, ಅದು ಒಂದ್ ರೀತಿಯಾಗಿ ನಿಜಕ್ಕೂ ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ದಟ್ ಇಸ್ ನಾಟ್ ಈಸಿ ಸರ್. ಈ ಹಿಂದೆ 40 ಪೀಸ್ ಆರ್ಕೆಸ್ಟ್ರಾ ಸಲಾರ್ಗೆ ಹೋಗಿದ್ವಿ, ಸಲಾರಲ್ಲಿ. ಸೊ ಈಗ ಟಾಕ್ಸಿಕಲ್ಲಿ 100. ಸೊ ಅದು ಹೇಗಿತ್ತು ಸರ್ ಎಕ್ಸ್‌ಪೀರಿಯನ್ಸ್? ಇವತ್ತು ಮಧ್ಯಾಹ್ನ 1:30 ಫ್ಲೈಟ್ ಇಲ್ಲಿಂದ. ಸೊ 9 ಗಂಟೆಗೆ ರೀಚ್ ಆದ್ವಿ ಸ್ಟುಡಿಯೋ. ಅಲ್ಲೆಲ್ಲ ಅರೇಂಜ್ ಮಾಡಿ ಎಲ್ಲರೂ ನೋಟೇಶನ್ ಎಲ್ಲ ಕೊಟ್ಟು ನಾವು ರೂಮ್ ಬರೋಷ್ಟರಲ್ಲಿ 2 ಗಂಟೆ. ಮತ್ತೆ ಮಲಗಿ ಬೆಳಗ್ಗೆ 6 ಗಂಟೆಗೆ ಮತ್ತೆ ಎದ್ದು ಸ್ಟುಡಿಯೋಗೆ ಹೋಗಿ ಕರೆಕ್ಟಾಗಿ 9 ಗಂಟೆ ಅಂದರೆ 9 ಗಂಟೆಗೆ ಎಲ್ಲರೂ ಬಂದು ಸ್ಟಾರ್ಟ್. ಅಲ್ಲಿಂದ ಟೈಮು 9ರಿಂದ 2 ಗಂಟೆವರೆಗೂ ಫುಲ್ ರೆಕಾರ್ಡ್. ಅದಾದ್ಮೇಲೆ 1 ನಿಮಿಷನೂ ಯಾರು ಇರಲ್ಲ ಅಲ್ಲಿ ಪ್ಲೇಯರ್ಸ್. ಶಿಸ್ತು ಅಂದರೆ ಶಿಸ್ತು, ಎಲ್ಲರಿಗೂ ಕಾಪಿ ಕೊಟ್ಟಿರ್ತಾರೆ. ಒಂದು ರಿಹರ್ಸಲ್, 1 ಟೇಕ್, ಅಷ್ಟು ಪರ್ಫೆಕ್ಷನ್. ಅಂದ್ರೆ ಅವರು ಮ್ಯೂಸಿಕ್ನ ಓದಿದ್ದಾರೆ. ಸೊ ಈಗ ನಾವು ಪೇಪರ್ ಓದ್ತೀವಲ್ಲ ಆ ಥರ ಎಲ್ರಿಗೂ ಕೊಟ್ಟಿರ್ತಾರೆ, ಎಲ್ಲರೂ ಓದ್ತಾರೆ. ಸೊ ಇಲ್ಲಿ ಕಷ್ಟ. ಇಲ್ಲಿ ನಮ್ಮ ರೆಹಮಾನ್ ಸ್ಟುಡಿಯೋ ಅಲ್ಲೇ ಆಗ್ತಾ ಇದೆ. ಅವರು ಈಗ ಸಿಂಫನಿ ಆರ್ಕೆಸ್ಟ್ರಾನ ಇದು ಡೆವಲಪ್ ಮಾಡ್ತಾ ಇದ್ದಾರೆ, ಎಲ್ಲ ಹೊಸ ಹುಡುಗರು ಇಟ್ಕೊಂಡು. ಅಲ್ಲೆಲ್ಲ ಎಸ್ಟಾಬ್ಲಿಷ್ಡ್. ಸೊ ಅಲ್ಲೂ US ಅಲ್ಲಿ ಅಲ್ಲೆಲ್ಲ ತುಂಬಾ ಎಷ್ಟು ಜನ ಬೇಕಾದ್ರೂ ಸಿಗ್ತಾರೆ. ಇಲ್ಲಿ ನಮ್ಮ ಇಂಡಿಯಲ್ಲಿ ಹುಡುಕಿದ್ರು ಒಂದು 50-60 ಜನ ಸಿಗ್ತಾರೆ. ಅದು ಅವ್ರನ್ನೆಲ್ಲ ಒಟ್ಟಾಕೋದು, ಕೇರಳದಿಂದ ಸ್ವಲ್ಪ ಜನನ್ನ, ಚೆನ್ನೈಯಿಂದ ಸ್ವಲ್ಪ ಜನನ್ನ, ಹೈದರಾಬಾದಿಂದ ಸ್ವಲ್ಪ ಜನನ್ನ, ಈ ತರ ಮಾಡ್ಬೇಕು. ಅಲ್ಲಾಂದ್ರೆ ನಿಮ್ಗೆ ಅಲ್ಲೇ ಮಾರ್ಕೆಟ್ ತರ ಎಲ್ಲ ಅಲ್ಲೇ ಸಿಗುತ್ತೆ, ತುಂಬಾ ಈಸಿ. ಸರ್ ಅದು ಸ್ಪೆಷಾಲಿಟಿ ಏನಂತ ಹೇಳ್ಬಿಡಿ ಸರ್, ಬಿಕಾಸ್ ಇಂಥದೇ ಒಂದು ಸೀನ್ಗೋಸ್ಕರ, ಇಂಥದೇ ಒಂದು ಸಿಚುವೇಶನ್ಗೋಸ್ಕರ ಅದು ಬರಬೇಕು ಅಂತ ಇರುತ್ತಲ್ಲ. ನೀವೊಂದು ಸೀನ್ ನೋಡ್ತಾ ಇರ್ತೀರಾ, ಮ್ಯೂಟ್ ಮಾಡ್ಕೊಂಡು ನೋಡಿ ಅದೇ ಸೀನ್ನ ಸೌಂಡ್ ಇಟ್ಕೊಂಡು ನೋಡಿ. ಸೊ ನಿಮ್ಗೆ ಆ ಫೀಲ್ ಆಗುತ್ತೆ, ನಿಮ್ಗೆ ಗೂಸ್ ಬಂಪ್ಸ್ ಬರುತ್ತಲ್ಲ. ಸೊ ಆ ಸೌಂಡ್ ಇರೋ ಶಕ್ತಿ ಅದು, ತಾಕತ್ತು. ಆ ಫ್ರೀಕ್ವೆನ್ಸಿ ಸೌಂಡ್ ನಿಮ್ಗೆ ಕಿವಿಗೆ ಹೋಗಿದ ತಕ್ಷಣ ನಿಮ್ಮಲ್ಲಿ ಏನೋ ಒಂದು ಚೇಂಜ್ ಆಗುತ್ತೆ, ನಿಮ್ಮ ಬ್ಲಡ್ ಇದಾಗುತ್ತೆ, ಏನದು ವೈಬ್ರೇಷನ್ ಅಲ್ಲಿ ಇದು ಚೇಂಜ್ ಆಗುತ್ತೆ ಅದು. ಸೊ ಒಂದೊಂದು ಮ್ಯೂಸಿಕ್ ಕೇಳಿದಾಗ ನಿಮ್ಗೆ ಗೊತ್ತಿಲ್ಲದೇನೆ ಅಳು ಬರುತ್ತೆ. ಅದೇ ಸೀಟ್ ನೀವು ಮ್ಯೂಟ್ ಮಾಡ್ಕೊಂಡು ನೋಡಿ ಏನಾಗಲ್ಲ. ಆ ಸೌಂಡ್ ಇರುವಂತ ಶಕ್ತಿ ಅದು
ಎಷ್ಟೋ ರೋಗಗಳಿಗೆ ಈಗಲೂ ಟ್ರೀಟ್ಮೆಂಟ್ ಮ್ಯೂಸಿಕ್. ಸೌಂಡ್ ಥೆರಪಿ. ಸೊ ಅದಕ್ಕೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ, ಯಾಕಂದ್ರೆ ಅಲ್ಲಿ ಸ್ಪೀಕರ್ಸ್ ಎಲ್ಲ ಅಷ್ಟು ಇರುತ್ತಲ್ಲ, ನಿಮ್ಮ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋದು ಮಜಾನೇ ಬೇರೆ. ನಿಜ. ಇವಾಗ ಅದೇ ಸಿನಿಮಾ ಈ ಮನೇಲಿ ನೋಡಿದ್ರೆ ಅದು ಮಜಾ ಇರಲ್ಲ, ಸಿಗೋದಿಲ್ಲ. ಆ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, BGM ಎಫೆಕ್ಟ್ ನಮಗೆ ಸಿಗಬೇಕು, ಅಷ್ಟು ಎಫೆಕ್ಟ್ ಹಾಕಿರ್ತೀವಿ ನಾವು. ಸೊ ಅದನ್ನ ನೀವು ಟಿವಿಲಿ ಬರುತ್ತೆ ಅಂತ ಕಾಯ್ಕೊಂಡಿದ್ರೆ ಅದು ನಿಮಗೆ ಲಾಸ್. ಅದು ನಿಜ ನಿಜ. ಆ ಸೌಂಡ್ ಥೆರಪಿಸ್ ಎಲ್ಲ ಅದ್ರಲ್ಲಿ ಇರುತ್ತೆ. ಒಂದೊಂದು ಫ್ರೀಕ್ವೆನ್ಸಿ, ಒಂದೊಂದು ಇದಕ್ಕೆ, ಒಂದೊಂದು ನಾಡಿಗೂ ಕನೆಕ್ಟ್ ಆಗಿರುತ್ತೆ. ನಿಜ ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.